ಜೆಡಿಎಸ್ಗೆ ಆ ಒಂದು ವಿಡಿಯೋ ಸಂಕಷ್ಟ. ನಾನ್ ಲಚ್ಚಗೆಟ್ಟವನು, ನೀವು ಲಚ್ಚಗೆಟ್ಟವರು. ಏನಿದು ರೇವಣ್ಣ ಹೊಸ ಎಡವಟ್ಟು? ನೀನು ತಾಕತ್ತಿದ್ರೆ, ನೀನು ಗಂಡಸಾಗಿದ್ರೆ ನನ್ನ ಎದುರುಗಡೆ ಬಾ. ಆ ಲೆವೆಲ್ ಹಿಡಿಯಕ್ಕಾಗುತ್ತೆ ರುಚಿಗೆದ್ದಿದ್ದಕ್ಕೆ ಬಿಜೆಪಿ ಮುಖಂಡ. ಒಂದು ವಿಡಿಯೋ, ಒಂದೇ ಒಂದು ವಿಡಿಯೋ ಇಡೀ ಜೆಡಿಎಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮುಳುವಾಗುತ್ತಾ? ಆ ಒಂದು ವಿಡಿಯೋ ದಳಪತಿಗಳ ಭದ್ರಕೋಟೆಯಲ್ಲೇ ಜೆಡಿಎಸ್ ಒಂದು ಸೀಟು ಗೆಲ್ಲೋದಕ್ಕೆ ಬಿಡಲ್ವಾ? ಹಾಗಾದ್ರೆ ಏನಿದು ಆ ಒಂದು ವಿಡಿಯೋ? ಬಿಜೆಪಿ ಮುಖಂಡ ಜೆಡಿಎಸ್ ನ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ರುಚಿಗೆದ್ದಿರೋದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳು ಬಾಕಿ ಇದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸೋಕೆ ಸಜ್ಜಾಗಿವೆ. ಇಂಥ ಟೈಮಲ್ಲೇ ಇದೀಗ ಜೆಡಿಎಸ್ ಪಕ್ಷದಲ್ಲಿ ಬೆಂಕಿ ಬಿರುಗಾಳಿ ಏಳುವ ಸಾಧ್ಯತೆ ಇದೆ. ಯಾಕಂದ್ರೆ ಬಿಜೆಪಿ ಮುಖಂಡರೊಬ್ಬರು ರೇವಣ್ಣ ಅವರ ಒಂದು ವಿಡಿಯೋ ಬಿಡುಗಡೆ ಮಾಡೋದಾಗಿ ರೋಚಿಗೆದ್ದಿದ್ದಾರೆ. ಹಾಗಾದ್ರೆ ಏನದು ಆ ಒಂದು ವಿಡಿಯೋ? ಆ ವಿಡಿಯೋದಲ್ಲಿ ಅಂತದ್ದೇನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ರೇವಣ್ಣ ಅವರೇ, ನೀನು ತಾಕತ್ತಿದ್ರೆ, ನೀನು ಗಂಡಸಾಗಿದ್ರೆ ನನ್ನ ಎದುರುಗಡೆ ಬಾ. ನಾನು ದಾಖಲೆ ತಗೊಂಬತ್ತೀನಿ. ನಾನು ನಿಂಗೆ ನಿನ್ನ ಅಕ್ರಮ ಚಟುವಟಿಕೆಗಳೆಲ್ಲನೂ ಅಲ್ಲಿ, ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದಾವೆ. ಇಲ್ಲಿ ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋರ್ಟ್ ಸ್ಟೇ ತಗೊಂಡು ಇಲ್ಲಿ ಏನಕ್ಕೆ ಕೋರ್ಟ್ ಸ್ಟೇ ತಗೊಂಡ್ರೆ ಏನಕ್ಕಿದು? ಕೋರ್ಟ್ ಸ್ಟೇ ತಂದ್ರದ್ದು ಇದು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮಾಧ್ಯಮದ ಮೇಲೆ, ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು, ಟ್ವಿಟರ್ಗಳು, ಫೇಸ್ಬುಕ್ಗಳು ನನ್ನ ಅಶ್ಲೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ. ನಾನು ಲಚ್ಚಗೆಟ್ಟವನು, ನೀವು ಲಚ್ಚಗೆಟ್ಟವರು. ಬಿಜೆಪಿ ಮುಖಂಡ ದೇವರಾಜೇಗೌಡ ಹಾಗೂ ಮಾಜಿ ಸಚಿವ ರೇವಣ್ಣ ಕುಟುಂಬ ರಾಜಕೀಯ ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ವಾರದ ಹಿಂದೆ ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರೇವಣ್ಣ ಕುಟುಂಬದ ರಾಸಲೀಲೆ ವಿಡಿಯೋ ಇದೆ, ರೇವಣ್ಣ ಇನ್ ಮುಂದೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರ್ಬೇಕು ಅಂತೇಳಿ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿದ್ರು. ಅಷ್ಟೇ ಅಲ್ಲ, ಅವರು ಸುಮ್ಮನಿರದಿದ್ರೆ ಹಾಸನದ ಪ್ರಮುಖ ವೃತ್ತಗಳಲ್ಲಿ ಎಲ್ಇಡಿ ಪರದೆ ಹಾಕಿ ವಿಡಿಯೋ ಪ್ಲೇ ಮಾಡೋದಾಗಿ ಮಾತನಾಡಿದ್ದ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿಕೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಾಗ್ದಾಳಿ ನಡೆಸಿದ್ರು. ರೇವಣ್ಣ ಹೇಳಿಕೆ ಬೆನ್ನಲ್ಲೇ ಸವಾಲು ಸ್ವೀಕಾರ ಮಾಡೋದಾಗಿ ಮಾಧ್ಯಮ ಗೋಷ್ಠಿ ಕರೆದ ದೇವರಾಜೇಗೌಡ ರೇವಣ್ಣರ ಸವಾಲನ್ನ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಒಂದು ವಿಡಿಯೋವನ್ನ ರಾಜ್ಯದ ಜನತೆ ಹಾಗೂ ದೇಶದ ನಾಗರಿಕರ ಮುಂದೆ ಇಡುತ್ತೇನೆ ಅಂತೇಳಿ ಮೆಸೇಜ್ ನೀಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಸವಾಲನ್ನ ಸ್ವೀಕರಿಸಿದ್ದೇನೆ. ಅವರ ಸವಾಲಿಗೆ ಸರಿಯಾದ ಉತ್ತರ ಕೊಡುತ್ತೇನೆ. ರೇವಣ್ಣ ಅವರೇ, ನಾನು ಯಾವುದೇ ಬೇನಾಮಿ ಆಸ್ತಿ ಮಾಡಿಲ್ಲ. ನನ್ನ ಆಸ್ತಿ ಪತ್ರಗಳನ್ನ ನಿಮ್ಮ ಮನೆಗೆ ಕೊರಿಯರ್ ಮಾಡುತ್ತೇನೆ. ರೇವಣ್ಣ ಅವರೇ, ನನ್ನ ಬಳಿ ಬೇನಾಮಿ ಹೆಂಡತಿ, ಆಸ್ತಿ, ಮನೆ ಇಲ್ಲ. ನಿಮ್ಮ ಮನೆ ಅಡ್ರೆಸ್ ಸರಿಯಾಗಿ ಕೊಡಿ. ಪರ್ಮನೆಂಟ್ ಅಡ್ರೆಸ್ ಕೊಟ್ರೆ ಸೇಲ್ ಡೀಡ್ ಪತ್ರಗಳನ್ನ ಕೊರಿಯರ್ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಜನರಿಗೆ ಮಂಕುಬೂದಿ ಎರಚುವ ಕೆಲಸ ಮಾಡುತ್ತಿದ್ದಾರೆ. ಎಚ್.ಡಿ. ರೇವಣ್ಣ ಅವರು ನನ್ನ ವಿರುದ್ಧ ಅಸಂಬದ್ಧ ಪದಗಳನ್ನು ಬಳಸಿದ್ದಾರೆ. ಕಳೆದ ಎಂಪಿ ಎಲೆಕ್ಷನ್ ಅಲ್ಲಿ ಮತಗಟ್ಟೆಯಲ್ಲಿ ನಿಂತು ಕಳ್ಳ ಮತ ಹಾಕಿಸಿದ್ದೀರಿ. ಕೈಯಲ್ಲಿ ವೋಟರ್ ಐಡಿ ಹಿಡಿದು ಮತ ಹಾಕಿಸಿದ್ರಿ. ನೀವು ಆಗ ಸರ್ಕಾರದ ಮಂತ್ರಿಯಾಗಿದ್ರಿ. 40-50 ನಿಮಿಷಗಳ ಕಾಲ ಪಡುವಲ ಹಿಪ್ಪೆ ಬೂತ್ ಸಂಖ್ಯೆ 244ರಲ್ಲಿ ನಿಂತು ಐಡಿ ಕಾರ್ಡ್ ಕೊಟ್ಟು ಮತ ಹಾಕಿಸಿದ್ದಾರೆ ಅಂತೇಳಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಆರೋಪಿಸಿದ್ದಾರೆ. ಆದರೆ 5 ವರ್ಷದೊಳಗೆ ವಿಸ್ತರಿಸಬಹುದಂತ ಅವಧಿಗೆ ಕಾರಾವಾಸದಿಂದ ಮತ್ತು ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ಇದು ಈ ಆಕ್ಟಲ್ಲಿ ಬಂದಿರುವಂಥದ್ದು ತೀರ್ಪು. ಇದು ರೇವಣ್ಣ ಅವರು ಅಪರಾಧವನ್ನ ಮಾಡಿದರೆ ಅಂತೇಳಿ ಈ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ರೇವಣ್ಣ ಅವರು ಅಪರಾಧಿ ಎಂದು ಹೈಕೋರ್ಟ್ ನಲ್ಲಿ ಸಾಬೀತಾಗಿದೆ. ದೇವೇಗೌಡರ ಕುಟುಂಬದ 48 ಮತಗಳು ಪಡುವಲ ಹಿಪ್ಪೆ ಬೂತ್ ನಲ್ಲಿವೆ. ಆದ್ರೆ ಮತ ಚಲಾವಣೆ ಮಾಡಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ, ಎಚ್.ಡಿ. ರೇವಣ್ಣ ಕುಟುಂಬ, ಒಬ್ಬರು ಸೊಸೆ ಮಾತ್ರ. ರೇವಣ್ಣ ಅವರು ಕಳ್ಳ ಓಟು ಹಾಕಿಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ರೇವಣ್ಣ ಅವರು ಬೂತ್ ನಲ್ಲಿ ನಿಂತಿರೋ ವಿಡಿಯೋವನ್ನ ಬಿಜೆಪಿ ಮುಖಂಡ ದೇವರಾಜೇಗೌಡ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಅವ್ರು ಏನು ಹೇಳಿದ್ರು ರೇವಣ್ಣ ಅವರು, ನಾನು ಯಾವ ಮತಗಟ್ಟೆಗೆ ಹೋಗಿದ್ದೀನಿ, ನಾನಲ್ಲಿ ಯಾವ ಮತಗಟ್ಟೆಯಲ್ಲಿ ನಾನು ಕಳ್ಳೋಟ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ನೋಡಿ ಲೈವ್ ನೋಡಿ. ಈಗ ನಿಮ್ಗೆಲ್ಲರಿಗೂ ವಿಡಿಯೋ ಕಳಿಸ್ತೀನಿ, ಅದು ನಿಮ್ಮ ಮೊಬೈಲ್ಗೆ. ಬೂತ್ ಒಳಗಡೆ ಇರೋದು ಇದು. ನೋಡಿದ್ರಾ, ಇದು ಜಸ್ಟ್ ಟ್ರಯಲ್ ಅಷ್ಟೇ. ಇದು ನಾನು ಸರ್ ನಿಮ್ಗೆ ಎಷ್ಟು ಬೇಕು ಆ ಪಾಠ ಅಷ್ಟು ಮಾತ್ರ ಕಟ್ ಮಾಡಿದ್ದೀನಿ. ನಿಮಗೆ ಅಲ್ಲಿ ವಿಡಿಯೋ ಕಳಿಸ್ಕೊಡ್ತೀನಿ. ನಿಮಗೆ ನಾನು 244 ಪಡವಲಿಪ್ಪೆ 244 ಆಯ್ತಾ ಸರ್? ಇದು ನಡೆದಂಥ ವಿದ್ಯಮಾನಗಳಿದು. ರೇವಣ್ಣ ಅವರು ನನ್ನ ವಿರುದ್ಧ ಅಸಂಬದ್ಧವಾದ ಪದಗಳನ್ನು ಬಳಸಿದ್ದಾರೆ. ನಾನು 70 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೇನೆ ಅಂತೇಳಿ ಎಚ್.ಡಿ. ರೇವಣ್ಣ ಅವರ ವಕೀಲರು ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಅವರ ಆರೋಪಕ್ಕೆ ಸಂಬಂಧಿಸಿದ ದಾಖಲೆ ಬಿಡುಗಡೆ ಮಾಡಿದ್ದೇನೆ. ನನ್ನ ಚರ ಮತ್ತು ಸ್ಥಿರಾಸ್ತಿ ದಾಖಲೆ ಘೋಷಣೆ ಮಾಡಿದ್ದೇನೆ. ಮನೆ ಆಸ್ತಿ ಸೇರಿ ನನ್ನ ಬಳಿ 80 ಕೋಟಿ ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಯಾರನ್ನ ಕಳಿಸಿದ್ದ ನನ್ನ ಪಂಚಾಯತಿಗೆ ಕೇಸ್ ವಾಪಸ್ ತೆಗಿ ಅಂತ ಹೇಳಿ? ಯಾರು ನಿಮಗೆ ಬಕೆಟ್ ಹಿಡಿತಾರೆ ಇವತ್ತು? ಪೂರ್ಣಚಂದ್ರ ಅಂತ ಅಡ್ವೊಕೇಟ್
ಅದೇ ಪೂರ್ಣಚಂದ್ರ ಮತ್ತೆ DCC ಬ್ಯಾಂಕ್ ಅಧ್ಯಕ್ಷ ನಾಗರಾಜು ನನ್ನ ಮನೆಗೆ ಬರ್ಲಿಲ್ಲ ಅಂತ ಬರ್ಲಿಲ್ವಾ ಕೇಸ್ ವಾಪಸ್ ತೆಗಿ ಇಷ್ಟು ಕೋಟಿ ಕೊಡ್ತೀವಿ ಅಂತ ಹೇಳಿ ಸಾಕ್ಷಿ ಬೇಕಾ ನಿಮ್ಗೆ? ನೀನ್ ದಡ್ಡ ಇರ್ಬೋದು, ನಾನು ದಡ್ಡ ಅಲ್ಲ. ಅಲ್ಲಿ ನಾನು ಅವತ್ತಿನ ಡೇಟ್ ಇಂದ ಆ ಟೈಮಲ್ಲಿ ಯಾವ ಟೈಮಲ್ಲಿ ಬಂದೆ ಆ ಟೈಮಲ್ಲಿ ಪ್ರತಿಯೊಂದು ವಿಡಿಯೋ ಮಾಡ್ತಿದ್ದೀನಿ ನಾನಲ್ಲಿ. ಹಾಗಾದ್ರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಈ ಪ್ರಕರಣ ಜೆಡಿಎಸ್ಗೆ ಕಂಟಕವಾಗಿ ಪರಿಣಮಿಸುತ್ತಾ ಇದು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗೆ ಹಳೆ ಮೈಸೂರು ಭಾಗದಲ್ಲಿ ಹೊಸ ಸಂಕಷ್ಟವನ್ನ ತಂದೊಡ್ಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.